ಫಿಫಾ ವಿಶ್ವಕಪ್ 2026ರ ಮಹಾಸಮರಕ್ಕೆ ತೆರೆ ಬಿದ್ದಿದೆ. ಅರ್ಜೆಂಟೀನಾವನ್ನ ಮಣಿಸಿ ಸ್ಪೇನ್ ವಿಶ್ವ ಚಾಂಪಿಯನ್ ಪಟ್ಟಕ್ಕೇರಿದ್ರೆ, ಇದೀಗ ಚಾಂಪಿಯನ್ ತಂಡದ ಜೊತೆ ಇತರೆ ತಂಡಗಳ ಪಾಲಾಗಿರುವಂತಹ ಬಹುಮಾನ ಮೊತ್ತದ ಲೆಕ್ಕಾಚಾರವೂ ಕೂಡ ಕುತೂಹಲವನ್ನ ಕೂಡ ಕೆರಳಿಸ್ತಾ ಇದೆ. ವಿಶ್ವಕಪ್ ಇತಿಹಾಸದಲ್ಲೇ ಭಾರೀ ಮೊತ್ತದ ಬಹುಮಾನವನ್ನ ನೀಡಲಾಗಿದ್ದು, ಒಟ್ಟು 6,322 ಕೋಟಿಗೂ ಅಧಿಕ ಹಣವನ್ನ 48 ತಂಡಗಳಿಗೆ ಹಂಚಿಕೆ ಮಾಡಲಾಗಿದೆ. ಫಿಫಾ ವಿಶ್ವಕಪ್ 2026ರ ಫೈನಲ್ನಲ್ಲಿ ಅರ್ಜೆಂಟೀನಾವನ್ನ 1.0 ಗೋಲುಗಳಿಂದ ಮಣಿಸಿರುವಂತಹ ಸ್ಪೇನ್ ಟ್ರೋಫಿಯ ಜೊತೆಗೆ ಭಾರೀ ಮೊತ್ತದ ಬಹುಮಾನವನ್ನು ಕೂಡ ತನ್ನದಾಗಿಸಿಕೊಂಡಿದೆ. ವಿಶ್ವ ಚಾಂಪಿಯನ್ ಸ್ಪೇನ್ ತಂಡಕ್ಕೆ $50 ಮಿಲಿಯನ್ ಅಂತಂದ್ರೆ ಸುಮಾರು 482 ಕೋಟಿ ರೂಪಾಯಿ ಬಹುಮಾನ ಸಿಕ್ಕಿದೆ. ರನ್ನರ್ ಅಪ್ ಸ್ಥಾನ ಪಡೆದಂತಹ ಅರ್ಜೆಂಟೀನಾ $33 ಮಿಲಿಯನ್ ಅಂತಂದ್ರೆ ಸುಮಾರು 317 ಕೋಟಿ ರೂಪಾಯಿಯನ್ನ ಪಡೆದುಕೊಂಡಿದೆ. ಮೂರನೇ ಸ್ಥಾನವನ್ನ ಪಡೆದಂತಹ ಇಂಗ್ಲೆಂಡ್ಗೆ $29 ಮಿಲಿಯನ್ ಹಾಗೂ ನಾಲ್ಕನೇ ಸ್ಥಾನದಲ್ಲಿ ಇದ್ದಂತಹ ಫ್ರಾನ್ಸ್ಗೆ $27 ಮಿಲಿಯನ್ ಬಹುಮಾನ ಲಭಿಸಿದೆ. ಕ್ವಾರ್ಟರ್ ಫೈನಲ್ ತಲುಪಿರುವಂತಹ ತಂಡಗಳಿಗೆ ತಲಾ $19 ಮಿಲಿಯನ್, ರೌಂಡ್ ಆಫ್ 16 ಹಂತದ ತಂಡಗಳಿಗೆ ತಲಾ $15 ಮಿಲಿಯನ್ ಅನ್ನು ನೀಡಲಾಗಿದೆ. ರೌಂಡ್ ಆಫ್ 32 ತಂಡಗಳಿಗೆ ತಲಾ $11 ಮಿಲಿಯನ್ ಹಾಗೂ ಗ್ರೂಪ್ ಹಂತದಲ್ಲೇ ಹೊರಬಿದ್ದಂತಹ ತಂಡಗಳಿಗೆ ತಲಾ $9 ಮಿಲಿಯನ್ ಅನ್ನು ನೀಡಲಾಗಿದೆ. ಇದರ ಜೊತೆಗೆ ವಿಶ್ವಕಪ್ಗೆ ಅರ್ಹತೆ ಪಡೆದುಕೊಂಡಂತಹ ಎಲ್ಲ 48 ತಂಡಗಳಿಗೆ ಸಿದ್ಧತಾ ವೆಚ್ಚವಾಗಿ ತಲಾ $1.5 ಮಿಲಿಯನ್ ಅನ್ನು ನೀಡಲಾಗಿದೆ. ಈ ಮುಖಾಂತರ ಫಿಫಾ ಇತಿಹಾಸದಲ್ಲೇ ಮೊದಲ ಬಾರಿಗೆ ಭಾರೀ ಮೊತ್ತದ ಬಹುಮಾನ ಮೊತ್ತವನ್ನು ವಿತರಿಸಲಾಗಿದೆ. ಇನ್ನು ವೈಯಕ್ತಿಕ ಪ್ರಶಸ್ತಿಗಳಲ್ಲೂ ಕೂಡ ಸ್ಪೇನ್ ಆಟಗಾರರ ಪ್ರಾಬಲ್ಯ ಮುಂದುವರೆದಿದೆ. ಸ್ಪೇನ್ನ ರೋಡ್ರಿ ಗೋಲ್ಡನ್ ಬಾಲ್ ಪ್ರಶಸ್ತಿಯನ್ನು ಪಡೆದುಕೊಂಡ್ರೆ, ಅರ್ಜೆಂಟೀನಾದ ಲಿಯೋನೆಲ್ ಮೆಸ್ಸಿ ಸಿಲ್ವರ್ ಬಾಲ್ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಫ್ರಾನ್ಸ್ನ ಕಿಲಿಯನ್ ಎಂಬಾಪೆ ಗೋಲ್ಡನ್ ಬೂಟ್ ಹಾಗೂ ಬ್ರಾನ್ಸ್ ಬಾಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸ್ಪೇನ್ನ ಉನಾಯ್ ಸಿಮನ್ ಅತ್ಯುತ್ತಮ ಗೋಲ್ ಕೀಪರ್ಗಾಗಿ ಗೋಲ್ಡನ್ ಗ್ಲೌಸ್ ಪಡೆದಿದ್ದು, ಪಾವ್ ಕುಬಾರ್ಸಿ ಅತ್ಯುತ್ತಮ ಯುವ ಆಟಗಾರ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಫಿಫಾ ಫೇರ್ ಪ್ಲೇ ಟ್ರೋಫಿ ನೆದರ್ಲ್ಯಾಂಡ್ ತಂಡದ ನೆದರ್ಲ್ಯಾಂಡ್ ತಂಡದ ಪಾಲಾಗಿರುವಂತಹ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇದೆ.